ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಬೆಸ್ಟಿಲ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ತಗೊಂಡ್ಬಂದಿದ್ದೀನಿ ಒಂದೊಳ್ಳೆ ಇಂಡಿಪೆಂಡೆಂಟ್ ಹೌಸು, ಅದು ಕೂಡ ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿ. ಇನ್ನು ಇದು ಮನೆ ಬಂದು ನಿಮಗೆ ಕಾರ್ನರ್ ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ. ನಿಮಗೆ ಸೈಟ್ ಫೇಸ್ ಏನಿದೆ ಅದು ಈಸ್ಟ್ ಅಂಡ್ ನಾರ್ತ್ ಫೇಸಿಂಗ್ ಇದೆ. ಇನ್ನು ಮನೆ ಬಗ್ಗೆ ಪೂರ್ತಿ ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ನೋಡ್ತಿರ್ಬೋದು, ಇದು ಕಾರ್ನರ್ ಸೈಟ್ ಮನೆ ಆಗಿರೋದ್ರಿಂದ ನಿಮ್ಗೆ ಫ್ರಂಟ್ ಮತ್ತೆ ಸೈಡ್ ಅಲ್ಲೂ ಕೂಡ ಎರಡು ಮೇನ್ ಗೇಟ್ ಗಳು ಇದಾವೆ. ಅದ್ರ ಜೊತೆಗೆ ಎಂಟ್ರಿಗೆ ಅಂತೇಳಿ ಪಕ್ಕದಲ್ಲಿ ಮತ್ತೊಂದು ಚಿಕ್ಕ ಗೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮ್ಗೆ ಮಾಗಡಿ ಮೇನ್ ರೋಡ್ ಇಂದ ಈ ಮನೆ ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದು ಎಂಟ್ರಿಗೆ ಅಂತೇಳಿ ಮತ್ತೊಂದು ಚಿಕ್ಕ ಗೇಟ್ ನ ಮಾಡಿಸಿದ್ದಾರೆ. ಹಾಗೇನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗ್ ಜೊತೆಗೆ 1 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ ಫಾರ್ ರೆಂಟಲ್ ಪರ್ಪೋಸ್. ಹಾಗೆ ನೋಡ್ತಿರ್ಬೋದು, ಒಂದು ಕಾರ್ ಜೊತೆಗೆ ಏನಿಲ್ಲ ಅಂದ್ರೆ ಒಂದು 3-4 ಬೈಕ್ ನ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಸೊ ಈ ಕಡೆ ಬಂದು ನಿಮ್ಗೆ ಗ್ಯಾಸ್ ಸ್ಟೋರೇಜ್ ಇಟ್ಟಿದ್ದಾರೆ. ಸೊ ಹಾಗೆ ನೋಡ್ಬೋದು, ಮೇನ್ ಡೋರ್ಗೆ ಒಂದು ಸೇಫ್ಟಿ ಗೇಟ್ ಕೂಡ ಹಾಕ್ಸಿದ್ದಾರೆ. ಸೊ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೆ ಮನೆ ಒಳಗಡೆ ಎಂಟ್ರಿ ಆಗ್ತಿದಂಗೆನೆ ನೋಡ್ಬೋದು, ಸ್ಪೇಷಿಯಸ್ ಆಗಿರೋ ಹಾಲ್ ಇದೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಫಾಲ್ ಸೀಲಿಂಗ್ ನೋಡ್ಬೋದು. ತುಂಬಾನೇ ಸಿಂಪಲ್ ಡಿಸೈನ್ ಆಗಿ ನೀಟಾಗಿ ಮಾಡಿದ್ದಾರೆ. ಈ ಮನೆಯ ಸೈಡ್ ಡೈಮೆನ್ಷನ್ ಬಂದು 20 ಇಂಟು 30 ಫೀಟ್ ಅಲ್ಲಿ ಕಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿರೋ 600 ಸ್ಕ್ವೇರ್ ಫೀಟ್ ಬರುತ್ತೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂತು ಅಂದ್ರೆ ನಿಮ್ಗೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಪೂಜಾ ರೂಮ್ ಕೂಡ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಈ ಮನೆಯಿಂದ ಓನರ್ ಆರಾಮಾಗಿ 6,000 to 7,000 ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನೋಡ್ತಿರ್ಬೋದು, ಇದು ಬಂದು ಒಂದು ಕಿಚನ್. ಹಾಗೆ ಪಕ್ಕದಲ್ಲಿ ಬಂತು ಅಂದ್ರೆ ಒಂದು ರೂಮ್ ಕೂಡ ಇದೆ. ಸೊ ನೋಡ್ತಿರ್ಬೋದು, ಒಂದೊಳ್ಳೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಈ ಮನೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಸೈಟ್ ಫೇಸ್ ಬಂದು ಈಸ್ಟ್ ಅಂಡ್ ನಾರ್ತ್ ಕಾರ್ನರ್ ಸೈಟ್ ಇದಾಗಿದೆ. ಮನೆ ಪಕ್ಕ ವಾಸ್ತು ಪ್ರಕಾರನೇ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಮುಂದಕ್ಕೆ ಬಂತು ಅಂದ್ರೆ ನಿಮ್ಗೆ ಒಂದು ಮಾಡ್ಯುಲರ್ ವಾಶ್ರೂಮ್ ಕೂಡ ಇದೆ. ನೋಡ್ತಿರ್ಬೋದು, ಯಾರೆಲ್ಲ ಮನೇನ ಸೈಟ್ ತಗೊಂಡು ಕಟ್ಟಬೇಕು ಅಥವಾ ಕಟ್ಟಿರೋ ಮನೆನೇ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀರಾ, ನೀವು ಈ ಒಂದು ಏನು ಸಿಚುವೇಶನ್ ಅಲ್ಲೇ ಬೈ ಮಾಡ್ಕೊಂಡ್ರೆ ಬೆಸ್ಟ್. ಯಾಕೆ ಅಂದ್ರೆ ಮುಂದೆ ಮನೆಗಳ ಬೆಲೆ ಕೂಡ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಯುದ್ಧದ ಪರಿಸ್ಥಿತಿ ಎಲ್ಲಾ ಕಡೆ ಇರೋದ್ರಿಂದ ಬೆಲೆ ಏರಿಕೆ ಅಂತ ಅಫ್ಕೋರ್ಸ್ ಎಲ್ಲಾ ಕಡೆನೂ ಇದ್ದೇ ಇದೆ. ಹಾಗಾಗಿ ಸೊ ಇದು ನೋಡ್ತಿರ್ಬೋದು, ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ 2 BHK ಮನೆ, ಓನರ್ ಇರೋ ಪರ್ಪಸ್ಗೆ ಅಂತ ಹೇಳಿ ಮಾಡಿರೋದು. ಸೊ ಇಲ್ಲೂ ಕೂಡ ನಿಮ್ಗೆ ಸೇಫ್ಟಿ ಗೇಟ್ ನ ನೋಡ್ಬೋದು. ಇನ್ನು ಮನೆ ಒಳಗಡೆ ಎಂಟ್ರಿ ಆಗ್ತಿದಂಗೆನೆ ನೋಡ್ಬೋದು, ಸ್ಪೇಷಿಯಸ್ ಆಗಿರುವಂತಹ ಹಾಲ್ ಜೊತೆಗೆ ಒಂದ್ ಸಿಂಪಲ್ ಡಿಸೈನ್, ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಫಾಲ್ ಸೀಲಿಂಗು. ಹಾಗೆ ಮುಂದಕ್ಕೆ ಬಂತು ಅಂದ್ರೆ ಇಲ್ಲೂ ಕೂಡ ನಿಮ್ಗೆ ಸೇಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆ ಅದೇ ಫೀಚರ್ ಅಲ್ಲಿ ಒಂದು ಓನರ್ ಮನೆ ಕೂಡ ಬಿಲ್ಡ್ ಮಾಡಿದ್ದಾರೆ. ಇಲ್ಲೂ ಒಂದು ಪೂಜಾ ರೂಮ್ ಇದೆ, ಜೊತೆಗೆ ಮುಂದಕ್ಕೆ ಬಂತು ಅಂದ್ರೆ ಒಂದು ಕಿಚನ್ ಕೂಡ ಇದೆ. ಇನ್ನು ಈ ಮನೆ ಬಂದು ನಗರಸಭಾ ಲಿಮಿಟ್ ಈ ಖಾತಾ ಪ್ರಾಪರ್ಟಿ ಆಗಿದೆ. ಹಾಗೆ ವಾಟರ್ ಕನೆಕ್ಷನ್ ಬಂದು ನಿಮ್ಗೆ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಹಾಗೆ ಪಕ್ಕದಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ರೂಮ್ ಕೂಡ ಇದೆ. ನೋಡ್ತಿರ್ಬೋದು, ಸೇಮ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ಫೀಚರ್ಸ್ ಇದೆ ಇಲ್ಲೂ ಕೂಡ ಸೇಮ್ ಇದೆ. ಈ ಮನೆ ಲೊಕೇಟ್ ಆಗಿರುವಂತಹ ಏರಿಯಾ ಕೂಡ ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಅಂತಾನೆ ಹೇಳ್ಬೋದು. ಒಂದ್ಸಲ ವಿಸಿಟ್ ಮಾಡಿ ನೀವು ಸರೌಂಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ, ನೋಡ್ತಿರ್ಬೋದು. ಇನ್ನು ಕನೆಕ್ಟಿವಿಟಿ ವಿಷಯಕ್ಕೆ ಬಂತು ಅಂದ್ರೆ ನಿಮ್ಗೆ ಜಸ್ಟ್ 500 ಮೀಟರ್ಸ್ ಅಲ್ಲೇನೆ ನಿಮ್ಗೆ BMTC ಬಸ್ ಸ್ಟಾಪ್ ಕೂಡ ಅವೈಲೇಬಲ್ ಇದೆ. ಹಾಗೆ ಮುಂದಕ್ಕೆ ಬಂತು ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಮತ್ತೊಂದು ರೂಮ್ ಕೂಡ ಇದೆ, ನೋಡ್ತಿರ್ಬೋದು. ಇಲ್ಲಿ ನಿಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇನ್ನು ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಬಂದು ನೀವೇನಾದ್ರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ 30+ ಸ್ಯಾಲ್ರಿ ಬರ್ತಿರ್ಬೇಕು, ಜೊತೆಗೆ 3 months ಪೇ ಸ್ಲಿಪ್ ಕೂಡ ಇರಬೇಕು. ಇದು ನೋಡ್ತಿರ್ಬೋದು, ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮತ್ತೊಂದು 2 BHK ಮನೆ. ಇಲ್ಲೂ ಕೂಡ ನಿಮ್ಗೆ ಸೇಫ್ಟಿ ಗೇಟ್ ಅನ್ನೋದು ಹಾಕ್ಸಿದರೆ ನೋಡ್ತಿರ್ಬೋದು. ಸೊ ನಿಮ್ಗೆ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದಂಗೆನೆ ನೋಡ್ಬೋದು. ಸೊ ಇಲ್ಲೂ ಕೂಡ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಏನಿತ್ತು ಅದೇ ಫೀಚರ್ ಅಲ್ಲಿ ಈ ಒಂದು ಮನೆನ ಬಿಲ್ಡ್ ಮಾಡಿದ್ದಾರೆ. ಸೇಮ್ ನಿಮ್ಗೆ ಒಂದು ಪೂಜಾ ರೂಮು, ಕಿಚನ್, 2 ರೂಮ್ಸ್ ಇದೆ. ಸೊ ಹಾಗೆ ಹೇಳ್ತಾ ಇದೆ, ನಿಮ್ಗೆ ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಪರ್ಸನ್ ಆಗಿದ್ರೆ 5 lakh ತನಕ IT ಫೈಲ್ ಆಗಿರ್ಬೇಕು. ಇದಿಷ್ಟು ಬ್ಯಾಂಕ್ ಲೋನ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್. ಸೊ ಇನ್ನು ಯಾರೆಲ್ಲ ಒಂದು ಸೈಟ್ ನ ತಗೊಂಡು ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಕನ್ಸ್ಟ್ರಕ್ಟರ್ ಕಮ್ ಬಿಲ್ಡರ್ ನ ನೋಡ್ತಾ ಇರ್ತೀರಾ, ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಮ ಒಂದು ಕನ್ಸಿನ ಮನೆನ ಬಿಲ್ಡ್ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಇಲ್ಲ ಲ್ಯಾಂಡ್ ಇಲ್ಲ ನಮ್ಮ ಹತ್ರ, ಸೈಟ್ ತಗೊಂಡೇ ನಾವು ಕಟ್ಟಿಸ್ಬೇಕು ಅಂದ್ರೆ ನಮ್ಮ ಬೆಸ್ಟಿಲ್ ಪ್ರಾಪರ್ಟೀಸ್ ಅಂಡ್ ಕನ್ಸ್ಟ್ರಕ್ಷನ್ ಅವ್ರ ಹತ್ರನೇ ತುಂಬಾನೇ ಸೈಟ್ಗಳು ಅವೈಲೇಬಲ್ ಇದೆ. ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೊಂದಿಕೆ ಆಗುವಂತ ಸೈಟ್ ಅಲ್ಲಿ ಮನೆಯನ್ನ ಬಿಲ್ಡ್ ಮಾಡಿಸ್ಕೋಬಹುದು. ಸೊ ಅದ್ರ ಜೊತೆಗೆ ಇಲ್ಲ ನೀವೇ ಮನೆ ಕಟ್ಟಿಸ್ಕೋತಾ ಇದ್ದೀರಾ, ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಹುಡುಕ್ತಾ ಇದ್ರೆ ಖಂಡಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲೂ ಕೂಡ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇನ್ನು ನೀವು ಕೆಲವೊಂದಷ್ಟು ಬಜೆಟ್ಗಳನ್ನ ಏನು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಾ, 80 ಲಕ್ಷ, 90 ಲಕ್ಷ, 1 ಕೋಟಿ. ಸೊ ನೀವು ಎಕ್ಸಾಕ್ಟ್ ಆಗಿ ನೀವು ಯಾವ ಬಜೆಟ್ ಅಲ್ಲಿ ಮನೇನ ನೋಡ್ತಾ ಇದ್ದೀರಾ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ
ನಾವು ಆ ಒಂದು ಬಜೆಟ್ ಅಲ್ಲೇ ಮನೆಗಳನ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಅವಾಗ ನಿಮ್ಗೆ ಯೂಸ್ ಆಗ್ಬೋದು ಅನ್ಕೋತೀನಿ. ಸೊ ಇದು ಬಂದು ನಿಮ್ಗೆ ಟೆರಸ್ 3rd ಫ್ಲೋರ್ ಅಲ್ಲಿ. ಪ್ರೈಸ್ ಯೋಚನೆ ಮಾಡ್ತಾ ಇರ್ತೀರಾ, ಖಂಡಿತ. ಸೊ ಈ ಮನೆಯ ಟೋಟಲ್ ಪ್ರೈಸ್ ಬಂದು ಕೇವಲ 90 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಯಾರಿಗೆಲ್ಲ ಬೈ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಮನೆನ ನಿಮ್ದಾಗಿಸ್ಕೊಳ್ಳಿ. ನಿಮ್ಗೆ ಈ ಒಂದು ಲೊಕೇಶನ್ ಇಂದ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಎಲ್ಲ ಕೂಡ ನಿಯರೆಸ್ಟ್ ಇದೆ.